ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಸಾಮಾನ್ಯವಾಗಿ ನಾವು ಕೇಳುವಂತಹ ವಿಚಾರ, ಆದರೂ ಕೂಡ ಕೆಲವೊಂದು ಗೂಢ ಅರ್ಥವನ್ನು ಒಳಗೊಂಡಿರುವ 108 ಸಂಖ್ಯೆಯ ಗೂಢ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ವಿಡಿಯೋ ಕೊನೆ ತನಕ ನೋಡಿ. ಹಾಗೇನೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರುವ ಎಲ್ಲರಿಗೂ ಧನ್ಯವಾದ. ಹೊಸದಾಗಿ ಚಾನಲ್ಗೆ ಬಂದಿರೋರಿಗೂ ಸಪೋರ್ಟ್ ಮಾಡ್ತಿರೋರಿಗೂ ತುಂಬ ಧನ್ಯವಾದ. ನಾವು ದೇವರ ಜಪ ಮಾಡುವಾಗ ಜಪಮಾಲೆಯಲ್ಲಿ 108 ಮಣಿಗಳು ಇರ್ತವೆ. ಮಂತ್ರವನ್ನ 108 ಬಾರಿ ಜಪಿಸಿ ಅಂತ ಹೇಳ್ತಾರೆ. ದೇವಿಯ ಅಷ್ಟೋತ್ತರ ಅಂದರೆ 108 ನಾಮಗಳು, ಶಿವನ 108 ನಾಮಗಳು, 108 ದೀಪಗಳು, 108 ಪ್ರದಕ್ಷಿಣೆ, 108 ದಿನದ ಅನುಷ್ಠಾನ, ಹೀಗೆಲ್ಲ ಕೇಳಿರ್ತೀರಿ ನೀವೆಲ್ಲ. ಆದರೆ ಪ್ರಶ್ನೆ ಏನಪ್ಪಾ ಅಂದರೆ, ಯಾಕೆ 108 ಈ ಸಂಖ್ಯೆಯ ಹಿಂದೆ ಏನು ರಹಸ್ಯ ಇದೆ? ಆಧ್ಯಾತ್ಮಿಕ ಪಥದಲ್ಲಿ 108 ಅನ್ನೋದು ಕೇವಲ ಒಂದು ಸಂಖ್ಯೆಯ ಅಂತ ನೋಡೋದಾದ್ರೆ, ಆಧ್ಯಾತ್ಮಿಕ ಪಥದಲ್ಲಿ 108 ಸಂಖ್ಯೆಯನ್ನ ಒಂದು ಸಂಖ್ಯೆ ಅಂತ ನೋಡಲ್ಲ. ಇದು ಬ್ರಹ್ಮಾಂಡ, ಚೇತನ, ಉಸಿರು, ಮಂತ್ರ ಮತ್ತು ಆತ್ಮಯಾತ್ರೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. 108 ಒಂದು ಪೂರ್ಣ ಚಕ್ರದ ಸಂಕೇತ. ವೇದ, ಯೋಗ, ತಂತ್ರ, ಜ್ಯೋತಿಷ್ಯ ಎಲ್ಲ ಪರಂಪರೆಗಳಲ್ಲೂ 108 ಪರಿಪೂರ್ಣತೆಯ ನಂಬರ್ ಎಂಬುದಾಗಿ ಹೇಳ್ತಾರೆ. ಯಾಕೆಂದ್ರೆ ಈ ಸಂಖ್ಯೆ ದೇಹ, ಮನಸ್ಸು, ಶಕ್ತಿ, ಬ್ರಹ್ಮಾಂಡ ಇದೆಲ್ಲದರ ನಡುವೆ ಸೂಕ್ಷ್ಮ ಸಮತೋಲನವನ್ನ ಸೂಚಿಸುತ್ತೆ. ಜ್ಯೋತಿಷದ ಪ್ರಕಾರ 27 ನಕ್ಷತ್ರ, ಇದರಲ್ಲಿ 4 ಪಾದಗಳು, 27 × 4 ಅಂತ ಗುಣಿಸಿದಾಗ 108. ಹೀಗೆ 108 ಎಂಬುದು ಸಂಪೂರ್ಣ ನಕ್ಷತ್ರ ಚಕ್ರದ ಸಂಕೇತ. ಮಂತ್ರ ಜಪದಿಂದ ಎಲ್ಲ ನಕ್ಷತ್ರ ಶಕ್ತಿಗಳ ಮೇಲೂ ಸೂಕ್ಷ್ಮ ಸ್ಪಂದನ ಉಂಟಾಗ್ತದೆ ಅಂತ ಪರಂಪರೆ ಹೇಳುತ್ತೆ. ಇನ್ನು 12 ರಾಶಿಗಳು ಮತ್ತು 9 ಗ್ರಹಗಳು. 12 ಜ್ಯೋತಿಷದಲ್ಲಿ 12 ರಾಶಿಗಳು, 9 ಗ್ರಹಗಳು ಅಂದರೆ 12 × 9 ಇದನ್ನ ಗುಣಿಸಿದಾಗ 108. ಇದು ಕರ್ಮ, ಗ್ರಹಚಕ್ರ, ಜೀವನ ಯಾತ್ರೆ ಇದರೆಲ್ಲದರ ಸಂಕೇತ. ಆದ್ದರಿಂದ 108 ಜಪವನ್ನ ಕರ್ಮಶುದ್ಧಿಯ ಒಂದು ವಲಯ ಅಂತ ಹೇಳ್ತಾರೆ. 108 ಸಂಖ್ಯೆಯ ಗೂಢ ಅರ್ಥ ಏನು ಅಂತ ನೋಡೋದಾದ್ರೆ, 1 ಅನ್ನೋದು ಪರಮಾತ್ಮ, ಏಕತ್ವ, ಸತ್ಯ, ಅಲ್ಟಿಮೇಟ್ ಟ್ರುತ್. 0 ಇದು ಶೂನ್ಯ, ಮಾಯೆ, ಅಹಂಕಾರದ ಖಾಲಿತನ. 8 ಅನ್ನೋದು ಅನಂತ ಕಾಲಚಕ್ರ, ಕರ್ಮದ ನಿರಂತರ ಪ್ರವಾಹ. ಜೀವನಕ್ಕೆ ಅಂತ್ಯ ಇಲ್ಲ, ಚೇತನಕ್ಕೆ ಗಡಿ ಇಲ್ಲ. ಆತ್ಮಯಾತ್ರೆ ಅನ್ನೋದು ಅನಂತ ಎಂಬುದಾಗಿ 8 ಅಡ್ಡವಾಗಿ ತಿರುಗಿಸಿದರೆ ಇನ್ಫಿನಿಟಿ ಸಿಂಬಾಲ್ ಬರುತ್ತೆ. ಇನ್ಫಿನಿಟಿ ಸಿಂಬಾಲ್ ಅಂದರೆ ಅನಂತ ಎಂಬ ಅರ್ಥ. ಅನಂತ ಯಾಕೆ? ಇನ್ಫಿನಿಟಿ ಸಿಂಬಾಲ್ಗೆ ಆರಂಭ ಕೂಡ ಇಲ್ಲ, ಅಂತ್ಯ ಕೂಡ ಇಲ್ಲ. ನಿರಂತರ ಚಲನೆ. ಅನೇಕ ತಂತ್ರ ಪರಂಪರೆಗಳಲ್ಲಿ ಕರ್ಮವನ್ನ ಒಂದು ವಲಯ ಅಥವಾ ಲೂಪ್ ಅಂತ ನೋಡ್ತಾರೆ. ಹಾಗೆಯೇ ಜನನ ಮರಣವನ್ನ ಒಂದು ಸೈಕಲ್ ಅಂತ ನೋಡ್ತಾರೆ. ಇನ್ಫಿನಿಟಿ ಸಿಂಬಾಲ್ ಕೂಡ ನಿರಂತರ ಲೂಪ್. ಅಂದರೆ 108 ಸಂಖ್ಯೆ ಹೇಳೋದು ಏಕತ್ವದಿಂದ ಶೂನ್ಯವನ್ನ ದಾಟಿ ಅನಂತಕ್ಕೆ ಸಾಗುವ ಆತ್ಮಯಾತ್ರೆ. ಜಪಮಾಲೆಯಲ್ಲಿ 108 ಮಣಿಗಳು ಯಾಕೆ? ಜಪಮಾಲೆಯಲ್ಲಿ 108 ಮಣಿಗಳು ಇರೋದು ಕೇವಲ ಎಣಿಕೆಗೆ ಅಲ್ಲ, ಅದು ಒಂದು ಸಂಪೂರ್ಣ ಆಧ್ಯಾತ್ಮಿಕ ಚಕ್ರದ ಪ್ರತೀಕ. ಸಾಮಾನ್ಯವಾಗಿ ಜಪಮಾಲೆಯಲ್ಲಿ 108 ಮಣಿಗಳು ಒಂದು ಮೇರುಮಣಿ ಅಥವಾ ಗುರುಮಣಿ ಇರುತ್ತೆ. ಆ ಮೇರುಮಣಿಯನ್ನ ದಾಟದೆ ಅಲ್ಲಿ ಬಂದ ಮೇಲೆ ಮಾಲೆಯನ್ನ ತಿರುಗಿಸಿ ಮತ್ತೆ
ಜಪ ಮುಂದುವರಿಸ್ತಾರೆ. ಮಂತ್ರವನ್ನ ಪ್ರತಿಯೊಂದು ಮಣಿಯೊಂದಿಗೆ ಜಪಿಸುವುದು ಮನಸ್ಸನ್ನ ಒಂದು ಲಯಕ್ಕೆ ತರಲು, ಚಿಂತನೆ ಕಡಿಮೆ ಮಾಡಲು, ಉಸಿರು ಮತ್ತು ಮಂತ್ರವನ್ನ ಸಿಂಕ್ರೊನೈಸ್ ಮಾಡಲು ಸಹಾಯ ಮಾಡುತ್ತೆ. ಜಪಮಾಲೆಯಲ್ಲಿ ಗುರುಮಣಿ ಅಥವಾ ಮೇರುಮಣಿ ಯಾಕೆ? ಆ ಗುರುತತ್ವ ದೈವಚೇತನ ಆರಂಭ ಮತ್ತು ಅಂತ್ಯದ ಬಿಂದು ಎಂಬುದಾಗಿ ಪರಿಗಣಿಸಲಾಗುತ್ತೆ. ಅದನ್ನ ದಾಟಬಾರದು ಎನ್ನುವ ಕಾರಣ ಗುರುತತ್ವವನ್ನ ಮೀರಿ ಹೋಗಬಾರದು. ಅಲ್ಲೇ ತಿರುಗಿ ಮತ್ತೆ ಒಳಯಾತ್ರೆ ಪ್ರಾರಂಭವಾಗುವುದು. ಜಪಮಾಲೆಗೆ ತೋರು ಬೆರಳನ್ನ ಮುಟ್ಟಿಸಬಾರದು ಅಂತ ಹೇಳ್ತಾರೆ. ಯಾಕೆಂದ್ರೆ ತೋರು ಬೆರಳು ಅಹಂಕಾರದ ಪ್ರತೀಕ ಅಂತ ಕೆಲವೊಂದು ತಂತ್ರ ಪರಂಪರೆಗಳಲ್ಲಿ ಹೇಳ್ತಾರೆ. 108 ಮಣಿಗಳು ದೇಹದ 108 ಎನರ್ಜಿ ಗೇಟ್ವೇ ಅಂತ ಕೂಡ ಕರೀತಾರೆ. ಯೋಗಶಾಸ್ತ್ರದಲ್ಲಿ 108ರ ಮಹತ್ವ ಏನು ಅಂತ ನೋಡೋದಾದ್ರೆ, ಯೋಗಶಾಸ್ತ್ರದಲ್ಲಿ ಹೇಳುವಂತೆ ದೇಹದಲ್ಲಿ 72,000 ನಾಡಿಗಳಿವೆ. ಅವುಗಳಲ್ಲಿ 108 ಮುಖ್ಯ ನಾಡಿಗಳು ಹೃದಯ ಕೇಂದ್ರಕ್ಕೆ ಸಂಬಂಧ ಹೊಂದಿದೆ. ಅದಕ್ಕೆ 108 ಸಂಖ್ಯೆಯ ಜಪವು ಮನಸ್ಸು, ಹೃದಯ ಮತ್ತು ಚೇತನ ಇವನ್ನೆಲ್ಲ ಸಿಂಕ್ರೊನೈಸ್ ಮಾಡುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಲಲಿತಾ ಸಹಸ್ರನಾಮಾವಳಿಯಲ್ಲಿ 108ನೇ ನಾಮ ಷಟ್ಚಕ್ರೋಪರಿ ಸಂಸ್ಥಿತ ಅಂತ ಬರುತ್ತೆ. ಸಹಸ್ರನಾಮ ಸ್ತೋತ್ರ ಅಲ್ಲ, ಸಹಸ್ರನಾಮಾವಳಿ ಬರುತ್ತಲ್ಲ, ಅದರಲ್ಲಿ 108ನೇ ನಾಮ ಷಟ್ಚಕ್ರೋಪರಿ ಸಂಸ್ಥಿತ ಅಂತ ಬರುತ್ತೆ. ಅಂದರೆ 6 ಚಕ್ರಗಳನ್ನ ಮೀರಿ ಸಹಸ್ರಾರದಲ್ಲಿ ನೆಲೆಯಾಗುವ ಸ್ಥಿತಿಯನ್ನ ಹೇಳಲಾಗಿದೆ. ಇದು ಬಹಳ ಆಳವಾದ ಯೋಗ ತತ್ವ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾ ಈ ಎಲ್ಲವನ್ನ ದಾಟಿ ಎಲ್ಲ ಗ್ರಂಥಿಗಳನ್ನ ಭೇದಿಸಿ ಸಹಸ್ರಾರದಲ್ಲಿ ಅಂದರೆ ಪರಮ ಚೇತನದ ಸ್ಥಿತಿಯಲ್ಲಿ ಆಕೆ ನಿಲ್ಲುವ ಸ್ಥಿತಿ. ಅಂದರೆ 108ನೇ ನಾಮದಲ್ಲಿ ಆಕೆ ಶಕ್ತಿಯು ಶಿವನಲ್ಲಿ ಐಕ್ಯವಾಗುವುದನ್ನ ಹೇಳಿದ್ದಾರೆ, ಒಂದು ಪರಿಪೂರ್ಣತೆಯ ಪ್ರತೀಕವಾಗಿ. 108 ಸಂಖ್ಯೆ ಮತ್ತು ನಮ್ಮ ಉಸಿರಾಟ. ಕೆಲ ಯೋಗ ಪರಂಪರೆಗಳಲ್ಲಿ ಒಬ್ಬ ವ್ಯಕ್ತಿ ದಿನಕ್ಕೆ ಸುಮಾರು 21,600 ಬಾರಿ ಉಸಿರಾಟ ಮಾಡ್ತಾನೆ ಅಂತ ಹೇಳ್ತಾರೆ. 21,000 ಅದನ್ನ ವಿಭಾಗಿಸಿದಾಗ 2ರಿಂದ 10,800 ಬರುತ್ತೆ. ಈ 10,800 ಸಂಖ್ಯೆಯ ಮೂಲವೇ 108 ಎಂಬುದು ನಮಗೆಲ್ಲ ಗೊತ್ತಿರದ ವಿಚಾರ. ಮಂತ್ರ ಮತ್ತು ಉಸಿರು ಒಂದೇ ಲಯಕ್ಕೆ ಬರಲು 108 ಸಹಾಯಕವಾಗುತ್ತೆ. 108 ಸಂಖ್ಯೆ. ಸಾಮಾನ್ಯವಾಗಿ ಮಂತ್ರ ಜಪವನ್ನ 108 ಬಾರಿ ಮಾಡಿದಾಗ ನಾಡಿಗಳ ಮೇಲೆ ಸ್ಪಂದನ, ಮನಸ್ಸಿನ ಮೇಲೆ ಲಯ, ಚಕ್ರಗಳ ಮೇಲೆ ಸೂಕ್ಷ್ಮ ಎಫೆಕ್ಟ್ ಉಂಟಾಗುತ್ತೆ. ಆದ್ದರಿಂದ 108 ತೆಂಗಿನಕಾಯಿ ಹೋಮ, 108 ನಾಮಾವಳಿ, 108 ದೀಪ, 108 ನಮಸ್ಕಾರ ಇವೆಲ್ಲ ಸಾಮಾನ್ಯವಾಗಿ ನಾವು ಆಧ್ಯಾತ್ಮಿಕ ಪಥದಲ್ಲಿ ಕೇಳಿಸಿಕೊಳ್ಳುವಂತಹ ಒಂದು ಸಂಖ್ಯೆ. 108 ಎಂಬುದು ಗಣಿತದ ಸಂಖ್ಯೆ ಅಲ್ಲ, ಅದು ಮಾನವ ಮತ್ತು ಬ್ರಹ್ಮಾಂಡದ ನಡುವಿನ ಸ್ಪಂದನೆ. ಅಂದರೆ ಹೊರಗಿನ ಬ್ರಹ್ಮಾಂಡ, ಒಳಗಿನ ಚೇತನ ಇವೆರಡನ್ನ ಒಂದೇ ಲಯಕ್ಕೆ ತರುವ ಸಂಕೇತ. 108 ಸಂಖ್ಯೆಯನ್ನ ಕೇವಲ ಪವಿತ್ರ ಸಂಖ್ಯೆ ಅಂತ ನೋಡಿದ್ರೆ ಅದರ ಒಂದು ಭಾಗ ಮಾತ್ರ ಅರ್ಥವಾಗುತ್ತೆ. 108 ಸಂಖ್ಯೆ ಒಂದು ಒಳಯಾತ್ರೆ, ಒಂದು ಸಂಪೂರ್ಣ ವಲಯ, ಒಂದು ಚೇತನದ ದ್ವಾರ. 108 ಸಂಖ್ಯೆಯನ್ನ ಕೂಡಿಸಿದಾಗ 9 ಬರುತ್ತೆ. 9 ಅನ್ನೋದು ಪೂರ್ಣತೆ, ಸಂಪೂರ್ಣ ಚಕ್ರ, ದೈವಿಕ ಪೂರ್ಣಾವಸ್ಥೆ. 9 ಅನ್ನೋದು ಕೊನೆಯ ಸಿಂಗಲ್ ಡಿಜಿಟ್ ಕೂಡ ಹೌದು. ನವರಾತ್ರಿ, 9 ರಾತ್ರಿ, 9 ದೇವಿಯ ರೂಪ,
ಶಕ್ತಿ ತತ್ವದಲ್ಲಿ 9 ಪೂರ್ಣ ಶಕ್ತಿ ಚಕ್ರ ಅಂತ ಕೂಡ ಹೇಳ್ತಾರೆ. ಶ್ರೀ ಚಕ್ರದಲ್ಲಿ 9 ಆವರಣಗಳು, ನವಾವರಣ ಪೂಜೆ, ನವಾವರಣ ಮಂತ್ರ, ಹೀಗೆ 108 ಮತ್ತು 9 ಕೂಡ ಪರಸ್ಪರ ಸಂಬಂಧವನ್ನ ಹೊಂದಿದೆ. 108ರ ಬಗ್ಗೆ ನಾನು ವಿಡಿಯೋದಲ್ಲಿ ಹೇಳದೇ ಇರುವ ವಿಚಾರ ನಿಮಗೆ ವಿಶೇಷವಾಗಿ ಯಾವುದಾದ್ರೂ ಗೊತ್ತಿದ್ದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.